ಸೊ ನೋಡ್ರಿ, ಈಗ ಬಾವಿ ಅಂತ ಬಂದೀನಿ. ಇದು ಬಾವಿ, ಇದನ್ನೆಲ್ಲ ರಿಂಗ್ ತೆಗಿಬೇಕು. ಮತ್ತು ಒಳಗೆ ಕಚ್ಚರ ಬಿದ್ದಿದೆ, ಅದನ್ನು ತೆಗಿಬೇಕು. ರಿಂಗ್ ಕದರ್ಸೋದಿಲ್ಲ, ಅದನ್ನು ತೆಗಿಬೇಕು. ನಮಸ್ಕಾರ ಎಲ್ಲ ದೊಡ್ಡ ಮಂದಿ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಇದು ಬ್ಲಾಗ್ ಎರಡನೇ ದಿನದ ವಿಡಿಯೋ. ಇದ್ರಾಗ ಹಾಕ್ತೀನಿ ಅದನ್ನು. ಈಗ ಸದ್ಯದ್ರಾಗ ಇದ್ದೀನಿ, ಎದ್ದು ಸ್ವಲ್ಪ ಹೊರಗಡೆ ಬಂದೀನಿ. ನಮ್ಮ ಮಷಿನ್ ನೋಡ್ರಿ, ಇದು ಎಷ್ಟು ಮಣ್ಣು ಲೂಸ್ ಐತೆ ಅಂದ್ರೆ ಅಲ್ಲಿ ಮಟ್ಟ ಲೂಸ್ ಐತೆ ಮಣ್ಣು. ಎಲ್ಲ ಲೂಸ್ ಮಣ್ಣು ಒಗೆದಿದ್ದು. ಸ್ವಲ್ಪ ಏನಾರು ಯಾಮಾರಿದ್ರೆ ಮಷೀನು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದ್ರೆ ಸಿದ್ಧ ಒಳಗೆ ತಿಂಡಿಯ ಡ್ರೈವರ್ ಗಾಡ್ಯಾಗ ಕಟ್ಟಿದ್ದ ಓಡಿ. ನೋಡ್ರಿ, ಈಗ ನಾವು ನಿಪ್ಪಾಣಿ ಘಾಟ ಅರ್ಧ ಇಳಿದೀವಿ. ಇನ್ನೊಂದು ಸ್ವಲ್ಪ ಐತಿ. ಇದು ಇಳಿದ್ಮ್ಯಾಗ ಇನ್ನೊಂದು ಸ್ವಲ್ಪ ಡೀಸೆಲ್ ಹಾಕೊಂಬಂದು 10,000 ಬಾಟ್ ಹಾಕಿದ್ರೆ ಡೀಸೆಲ್ ಪೆಟ್ರೋಲ್ನಾಗ ಡೀಸೆಲ್ ಇಲ್ಲ ಹಾಕತ್ರ. ಸೊ ಹಿಂಗಾಗಿ ಮತ್ತೆ ಮುಂದೆ ಹೋಗಿ 10,000 ಹಾಕೊಂಡು ನಮ್ಗೆ 10,000 ಬಾಟ್ ಹಾಕೊಂಬಂದಿನಿ. ಹೋಗೊಂಬರ್ರಿ ಇಲ್ಲಿಂದ್ರ ನಿಪ್ಪಾಣಿ ಘಾಟ್ ಪಾಡೆಲ್ಲ ಹೇಳಿತ್ತು. ಖರೆ ಎಲ್ಲಿ ಬೇಕಲ್ಲ ರೋಡ್ ಬ್ರೇಕ್ ಹಾಕಿದ್ರೆ ಲೈನರ್ ಎದಕ್ಕೆ ಬರುವ ಡ್ರಮ್ ಹೀಟ್ ಆಗುದಿಲ್ಲ. ಕಂಟಿನ್ಯೂ ಬ್ರೇಕ್ ಹಿಡಿದು ಮತ್ತು ರೋಡ್ ಬ್ರೇಕ್ ಇಲ್ಲಿಗೆ ಒಂದು ಲೆವೆಲ್ನಾಗಾರ ಬಿಡಾಕ್ ಬರ್ತೈತಿ ಗಾಡಿ ಗೇರ್ನಾಗ ಇಟ್ಕೇಸಿ. ಮತ್ತು ಇವ್ರು ಹಗ್ಲೆ ಮಗ್ಲೆ ರೋಡ್ ಬ್ರೇಕ್ ಇತ್ತಂದ್ರೆ ಇದಿಲ್ಲ ಆಗೋದಿಲ್ಲಕ್ಕೂ. ಇದು ಲೈನರ್ ಎಲ್ಲ ಕಂಡಾಪಟ್ಟಿ ಕಾಯತ್ಲ. ಇದು ರಿಪೇರಿಗೆ ಸಂಬಂಧ ಇಲ್ಲ, ಕರೆ ಹೀಟ್ ಹಾಕಿ ಹೊತ್ತಂಗಿಲ್ಲ. ಮತ್ತು ಲೈನರ್ ಕಂಡಾಪಟ್ಟಿ ವಾಯ್ಸ್ ಬರಾಕತೈತಿ. ಮತ್ತು ಕರೆ ಮ್ಯಾಗಿನ ಫ್ಲೈಓವರ್ ಬೆಳಗಾವಿಗೆ ಭಾರಿ ಮಾಡ್ಯಾರ. ಇದ್ರ ಕರೆ ಬಾಗೇಟ ಹಪ್ ಆಕೈತಿ ಬಾ. ಇದು ಇದು ಡೌನ್ ಆಟೋ ಇಳಿಯಾಕಿದ ಮ್ಯಾಗ ಹತ್ತ ಗಾಡಿ ಬೇರೆ ಅವ. ಹೋಗು ಗಾಡಿ ಮ್ಯಾಗಿನ ಹೋಗ್ತಾವ, ಇಳು ಗಾಡಿ ಅಟ್ಟ ಇತ್ತಾಗಿನ ಇಳು. ಹಾಂ ಹೆಂಗೆ ಮಾಡ್ಯಾರಲ್ಲ ಹೌದು, ಹಂಗೆ ಇದನ್ನು ಬೆಳಗಾವ್ ಹೆಂಗೆ ಮಾಡ್ಯಾರ ಹಂಗೆ ನೋಡಿ ಸೇಮ್. ಕರೆ ಈ ಟಿಕೆಟ್ ರೋಡ್ ಬ್ರೇಕ್ ಹಾಕಿದ್ರೆ ಸಂಟ ಎದಾಗ ಬರ್ತಾವ ಲೈನರ್ ಆದಾಗ ತಿಳಿಯೋದಾಗೈತೆ ನನಗೆ. ಸೊ ನೋಡ್ರಿ, ಈಗ ಫೈನಲಿ ಗಾಡಿ ಅಂತ ನೋಡಿ ಫೈನಲಿ ಪಾಂಡ್ಯದಾಗ ಒಂದು ಮಷಿನ್ ಇಳಿಸೀನಿ ಟೇಲರ್ನಾಗಿಂತ್ರ. ಈಗ ಹೋಗೋನಿಲ್ಲಿಂತ್ರ ಇಲ್ಲಿ ಐತೆ ಮುಂದೆ ಪಾಯಿಂಟ. ಇಲ್ಲಿ ಹೋಗಿ ನಾನು JP ಎಲ್ಲ ತೆಗೆದು ಹೋಗಿದ್ನಿ. ಬಟ್ ಅದು ಏನಾಗಿತ್ತು ಅಂದ್ರೆ ಅಲ್ಲಿ ಹೋಗಿ ಹೇಳ್ತೀನಿ ಬರ್ರಿ ಏನಾಗಿತ್ತು ಅಂತ ಕೇಶ್. ಹಾಂ ಇದರಲ್ಲ ಸೊ ನೋಡ್ರಿ, ಈಗ ಬಾವಿ ಅಂತ ಬಂದೀನಿ. ಇದು ಬಾವಿ, ಇದನ್ನೆಲ್ಲ ರಿಂಗ್ ತೆಗಿಬೇಕು. ಮತ್ತು ಒಳಗೆ ಕಚ್ಚರ ಬಿದ್ದಿದೆ, ಅದನ್ನು ತೆಗಿಬೇಕು. ರಿಂಗ್ ಕದರ್ಸೋದಿಲ್ಲ, ಅದನ್ನು ತೆಗಿಬೇಕು. ತೆಗೆದು ಗ್ಯಾಸಿ ನೋಡೋಣ ಏನಾಗಿ ಸಂಜೆ ತಕ್ಕ ಮುಗಿಬೋದು ಇವತ್ತು. ನೋಡೋಣ ಏನಾಕೈತಿ. ಇದು ಮಣ್ಣೆಲ್ಲ ಹಾಕ್ಯಾರಲ್ಲ, ಸೊ ಮಣ್ಣು ಒತ್ತಡ ಸಂಬಂಧ ರಿಂಗ್ ತಡ್ಕೊಂಡಿಲ್ಲ. ಅದು ಒಳಗೆ ಕದರ್ಸೊಂಬೈತಿ. ಸೊ ಇಲ್ಲಿನ ಮಷಿನ್ ಐತಿ. ಸಾಯಂಕಾಲ ಆಗೇ ಟೈಮ್ ಪಾಪ ರಿಂಗ್ ಎಲ್ಲ ಒಳಗೆ ಕದರ್ಸೊಂಬಿದ್ಬಿಟ್ಟಿದ್ಲ. ಹಿಂಗಾಗಿ ಎಲ್ಲ ಪ್ಲೇಟ್ ಎಲ್ಲ ಮ್ಯಾಗ ಬರತ್ತಾವ, ತೆಗಿತಾರೆ. ಅದನ್ನು ಇವತ್ತಿನ ಆಗಂಗಿಲ್ಲ, ನಾಳೆಗೆ ಆಗ್ಬೋದ. ಸೊ ನೋಡೋಣ, ಎಲ್ಲ ಹೋಗಿ ತೋರಿಸ್ತೀನಿ ನಿಮ್ಮ ಹಿಂದಿಗಡೆ. ಎಲ್ಲ ಕೆಸರೆಲ್ಲ ಲೋಡಿಂಗ್ ಮಾಡಕತ್ತಾರ. ನೋಡೋಣ ಮತ್ತು ನೋಡೋಣ ಏನೇನಾಗೈತಿ ತೋರಿಸ್ತಾಡ್ರಿ ನಮ್ಮ ಬಾಯಿ. ನೋಡ್ರಿ ಬಾಯಿ ಹಿಂಗೆಲ್ಲ ಹೋಗಕ್ಕೆ ಕಲ್ಸಂಬೈತಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿ, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ಇದು ಬ್ಲಾಗ್ ಎರಡನೇ ದಿನದ ವಿಡಿಯೋ. ಇದ್ರಾಗ ಹಾಕ್ತೀನಿ ಅದನ್ನು. ಈಗ ಸದ್ಯದ್ರಾಗ ಇದ್ದೀನಿ, ಎದ್ದು ಸ್ವಲ್ಪ ಹೊರಗಡೆ ಬಂದೀನಿ. ನಮ್ಮ ಮಷೀನಲ್ಲಿ ಐತೀವಿ. ಸೊ ಈಗ ನಾವು ಇಲ್ಲಿಂದ ಅಲ್ಲಿತ್ತಲ ಮಷೀನ್. ಸೊ ಹಿಂಗಾಗಿ ಈ ಕಡೆದೆಲ್ಲ ತಗೊಂಡೀವಿ ಮತ್ತು ಆ ಕಡೆದೆಲ್ಲ ತಗೊಂಡೀವಿ. ಮತ್ತು ಎಲ್ಲಿ ತೆಗಿಬೇಕಲ್ಲ ಇಲ್ಲಿ ತೆಗಿಯೋಕೆ ಈ ಕಡೆ ಇರಬೇಕು ಒಂದು ಮಷೀನ್. ಇಲ್ಲಿಕ್ಕಂದ್ರೆ ಆ ಕಡೆ ಇರ್ಬೇಕು. ಆ ಕಡೆ ಅಂದ್ರೆ ಸಾಧ್ಯ ಇಲ್ಲ, ಬಾವಿ ಐತಿ. ಮತ್ತು ಈ ಕಡೆ ಇರೋಕೆ ಮಷೀನ್ ಬರೋಂಗಿಲ್ಲ. ಇಟ್ಟು ಜಾಗದಾಗ ಮಷೀನ್ ಹಾಕೋಣತ್ತಾರ. ಹೆಂಗೆ ಮಾಡೋದು ನೀವು ವಿಚಾರ ಮಾಡಿರಿ. ಕಂಡಾಪಟ್ಟಿ ಕದ್ದರ್ಸ್ಕೊಂಡು ಬೆಳೆದೈತಿ. ಹೇಳಿದ್ದೀನಿ ಬರೋಂಗಿಲ್ಲ ಅಂದರು ಕೇಳೋಲ್ಲ ಯಾರ. ಜಗಳ ಆಡ್ಕೇಸಿ ಹಾಕಂಗಿಲ್ಲ, ನಾನು ಗಪ್ಪಾಗ್ಯಾರ. ಅದೆಲ್ಲ ಓಕೆ. ನಮ್ಮ ಮಾಲಕ್ಕೆ ಹೇಳಿ ಆಲ್ರೆಡಿ ಈಗ ಒಳಗಿನ ಕೆಸರ ತೆಗೆದೈತಿ. ಈಗ ಬಾವಿ ಮಾಲಕರನ್ನ ಬಂದಿಲ್ಲ, ನೀರು ಬಳಸ್ತಂತಂದ್ರೆ ಇನ್ನೂ ಅದು ಬರೋಕ್ಕೆ ತಯಾರಿಲ್ಲ. ನೋಡೋಣ, ನಾವು ಗಿರ್ಸಿಂಗ್ ಸ್ವಲ್ಪ ಮಾಡ್ಕೊಂಡು ಸಿಗೋಣ. ಈಗ ಕೆಲಸ ಸ್ಟಾರ್ಟ್ ಮಾಡೋ ಬಂದೈತಿ. ಹಂಗಾಗಿತ್ತು ಅಂದ್ರೆ ಈಗ ನನಗೆ ಇತ್ತಾಗ ಸಾಯಕ್ಕೂ ಬರುವಲ್ತ, ಇತ್ತಾಗ ಉಳ್ಯಾಕೂ ಬರುವಲ್ತ. ಈಗ ಅಲ್ಲಿ ನಿಂತಲ್ಲ, ಅಲ್ಲಿ ಕೆಲಸ ಅಲ್ಲಿ ನಿಂತು ಮಷಿನ್ ಮಾಡಬೇಕು. ಇಟ್ರೆ ಹೆಂಗೆ ಮಾಡ್ತೈತಿ ಏನೋ ಇವ್ರದ್ದು
ಇದನ್ನೆಲ್ಲ ಒಡ್ಡವಲ್ಲ ಅರ್ಧ ಹೋಗಿ ಅನ್ನತ್ತಾರ, ಅರ್ಧ ಹೋಗಿ ಅನ್ನತ್ತಾರ, ಅದನ್ನು ಪೂರ ಇಲ್ಲ ಮರ ತಲೆ ಮರ. ನಮ್ಮ ಮಾಲಕ ಹೆಂಗಾರ ಕೆಲಸ ನೋಡೈತೆ, ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಮಷಿನ್ ಒಳಗೆ ಇದೆಲ್ಲ ಲೂಸ್ ಮಾಡೈತಿ. ಯಾರು ಜವಾಬ್ದಾರಿಪ್ಪ ಇದಕ್ಕೆ? ಈಗ ಊಟ ಪುಟ ಎಲ್ಲ ಮಾಡಿ ಬಂದೀನಿ. ಇಲ್ಲಿ ಊಟ ಮಾಡಿದ್ದೀವಿ, ಮಲಕ ತೊಗೊಂಡಿದ್ದೆ ಹೊಲ್ದನ ಮಲಕ. ಸೊ ನೋಡಿರಿ, ಇದು ಎಷ್ಟು ಮಣ್ಣು ಲೂಸ್ ಐತೆ ಅಂದ್ರೆ ಅಲ್ಲಿ ಮಟ್ಟ ಲೂಸ್ ಐತೆ ಮಣ್ಣು, ಎಲ್ಲ ಲೂಸ್ ಮಣ್ಣು ಒಗೆದಿದ್ದು. ಸ್ವಲ್ಪ ಏನಾರು ಯಾಮಾರಿದ್ರೆ ಮಷಿನ್ನು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆದ್ರೆ ಸಿದ್ಧ ಒಳಗೆ ಇಂಥ ಸಿದ್ಧಾಗ ಜಾಗದಾಗ ಕೆಲಸ ಮಾಡಕತ್ತೀನಿ. ಇನ್ನೇನು ಇದನ್ನ ತೆಗೆದೈತಿ, ಮತ್ತು ಇದನ್ನ ಸ್ವಲ್ಪ ತೆಗೆದು ಅಲ್ಲಿ ನಿಂತ ಮತ್ತು ಚಿಡಿದಾಡು ತೆಗಿಬೇಕು. ಇವಾಗಿನ ಕೆಸರು ಬಾಳೆಲೆಗೆ ಸ್ವಲ್ಪ ಇದ್ರೂ ಬಿಡ್ತೀನಿ, ಯಾಕಂದ್ರೆ ಮಳೆ ಬರೋ ಪೊಸಿಷನ್ ಆಗೈತಿ, ಮಳೆ ಬರೋ ಆಗೈತಿ. ಸೊ ಹಿಂಗಾಗಿ ನೋಡೋಣ, ಇದನ್ನ ತೆಗೆದ ಹೋಗೋಣಂತ. ಈಗ ಬಾಯಿ ಎಲ್ಲ ಫೈನಲ್ ಮಾಡ್ಕೊಂಬಂದೀವಿ. ಇನ್ನು ಅಲ್ಲಿ ಕೆಸರು ಇತ್ತು ಅಂತ ತೊಗೊಂಬಂದ್ವಿ. ಕಂಟ್ಯಾಗ ಅಲ್ಲಿ ವೈರ್ ಹೊದ್ಬಿಟ್ಟಿರ್ತಿ, ಅದಕ್ಕೆ ಈಗ ಲೈಟ್ ಬೇರೆ ಜೋಡಿಸುತ್ತೀನಿ. ಲೈಟ್ ಒಂದು ವೈರ್ ಹೊದೈತಿ, ಅದಕ್ಕೆ ಈಗ ಈ ಲೈಟ್ ಜೋಡ್ಸೋನು. ಯಾಕಂದ್ರೆ ಹಿಂದೆ ಗಾಡಿಗಳು ಬಂದ್ಗೆ ಹೆಟ್ಟಿಗಿದ್ದ. ಸೊ ಹಿಂಗಾಗಿ ಇದನ್ನ ಜೋಡ್ಸೋನು. ಅಲ್ಲಿ ಕಂಟಿ ಇತ್ತು, ಮ್ಯಾಗ ಕಂಬಿತ್ತು, ತಿರ್ಸೊಳಗೆ ಬರ್ತಿರ್ಕಿಲ್ಲ, ಹಿಂದೆ ಕೌಂಟ್ರೇಟ್ನು ಹಿಂದೆ ಹತ್ತಿತ್ತು. ಸೊ ಹಂಗಾಗಿ ಜೋಡ್ಸೋನು ಇದು ನಟ್. ಈಗ ಇಲ್ಲಿ ಹಾದಿ ಅಂತ ಹೊಂಟೀವಿ. ಕರೆಕ್ಟ್ ಇವು ಗಿಡಗಳು ನೋಡ್ರಿ, ಆನು ನೀವು ಇದೇನೋ ಕಾಣವತ್ತಾಗಿತ್ತಲ್ಲ. ಗಿಡ ನೋಡ್ರಿ, ಆನ್ ಮನಿ ಮಷಿನ್ ಕೆಲ್ಲಾಗಿ ಹಾಕೋದೈತಿ ನೋಡ್ರಿ. ಗಿಡ ನೋಡ್ರಿ, ಲೈಟ್ ಸ್ಕ್ರ್ಯಾಚ್ ಏಕದ ಇವು ಗಿಡ ನೋಡ್ರಿ. ಅವಾಗ ಸೆಂಟ ಅಲ್ಲೇ ತೊಗೊಂಬರ್ತಿದ್ದಲ್ಲ ಹೋಗಪ್ಪ ಮಷೀನ. ಚಿಕ್ಕೋಡಿ ಸರ್ಕಲ್ದಾಗ ಎಂಟ್ರ್ ಆಗಿವೆ. ಈ ಕಡೆ ಇಂತ್ರ ರೈಟಿಗೆ ಹೊಡಿದು ಸೀದಾ ಎದ್ಗುಡಿ ಇಂತ್ರ ಹುಕ್ಕೇರಿ ಹೋಗೋದೈತಿ. ನೋಡಿ